ಮಹಾಕುಂಭಮೇಳದಲ್ಲಿ ಕಾಲ್ ತುಳಿತ ಸಂಭವಿಸಿದೆ. ಈಗ ನೀವು ಆ ಸ್ಥಳದ ಡ್ರೋನ್ ವಿಜುವಲ್ಸ್, ಡ್ರೋನ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಮಹಾಕುಂಭಮೇಳದ ಸ್ಥಳದಿಂದ ಅಂದ್ರೆ ಪುಣ್ಯ ಸ್ನಾನಕ್ಕೆ ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರಲ್ಲ, ಆ ಸ್ಥಳದ ಡ್ರೋನ್ ದೃಶ್ಯಗಳನ್ನು ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಅಪಾರ ಸಂಖ್ಯೆಯಲ್ಲಿ ಅಲ್ಲಿ ಜನ ಇರೋದನ್ನ ಗಮನಿಸಬಹುದು. ಜೊತೆಗೆ ಅಲ್ಲಿ ಘಾಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಘಾಟ್ಗಳಲ್ಲಿ ಹೋಗಿ ಜನ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಬಹುದು. ಅದೆಲ್ಲ ವ್ಯವಸ್ಥೆಗಳಿದೆ. ಆದರೆ ತ್ರಿವೇಣಿ ಸಂಗಮ ಆಗುವಂಥ ಸ್ಥಳ ಇದೆಯಲ್ಲ, ಪ್ರತಿಯೊಬ್ಬರೂ ಕೂಡ ಆ ಘಾಟ್ನ ಸಮೀಪವೇ ಬಂದು ನಾವು ಪುಣ್ಯ ಸ್ನಾನದಲ್ಲಿ ಮಿಂದೇಳಬೇಕು ಅಂದಾಗ ಎಲ್ಲ ಜನರು ಕೂಡ ಒಂದೆಡೆಗೆ ಸೇರ್ಪಡೆ ಆಗೋಗ್ತಾರೆ. ಆಗ ಕಾಲ್ ತುಳಿತ ಉಂಟಾಗಿರೋದು. ಸಂಪೂರ್ಣವಾಗಿ ಮೇಲ್ಭಾಗದಿಂದ ಆ ದೃಶ್ಯಗಳು ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ಡ್ರೋನ್ ವಿಜುವಲ್ಸ್ನಲ್ಲಿ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಆ ತ್ರಿವೇಣಿ ಸಂಗಮದ ಸ್ಥಳ ಏನಿದೆ, ಅಲ್ಲಿ ಕಣ್ಣು ಹಾಯಿಸಿದಷ್ಟು ಬಹಳ ವಿಸ್ತಾರವಾಗಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 44 ಘಾಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಪುಣ್ಯ ಸ್ನಾನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆ ಎಲ್ಲ ಘಾಟ್ಗಳಲ್ಲೂ ಕೂಡ ಭಕ್ತಾದಿಗಳು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ವ್ಯವಸ್ಥೆಗಳ ಮಾಡಿದ ಹೊರತಾಗಿಯೂ ಕೂಡ ದುರಂತ ಸಂಭವಿಸಿದೆ. ಇವತ್ತಿಗೆ ಹೆಚ್ಚುವರಿಯ ವ್ಯವಸ್ಥೆ ಬೇಕಾಗಿತ್ತು ಅನ್ನೋದನ್ನು ಕೂಡ ಅಲ್ಲಿರುವಂಥ ಜನ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇಷ್ಟು ದಿನಗಳ ಕಾಲ ಯಾವುದೇ ಲೋಪಗಳಾಗಲಿ ಸಮಸ್ಯೆಗಳಾಗಲಿ ನಮಗೆ ಕಾಣಲಿಲ್ಲ. ಬಟ್ ಇವತ್ತು ಇಷ್ಟೂ ದಿನ ಬಂದಿದ್ರಲ್ಲ ಭಕ್ತರು, ಅಷ್ಟು ಸಂಖ್ಯೆಯ ಭಕ್ತರು ಇವತ್ತೊಂದೇ ದಿನ ಬರುವಂಥ ಸಾಧ್ಯತೆ ಇತ್ತು, ಆ ನಿರೀಕ್ಷೆಯೂ ಇತ್ತು. ಹೀಗಾಗಿ ಇನ್ನೂ ಹೆಚ್ಚುವರಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿತ್ತು ಅಂತ. ಬಟ್ ಸದ್ಯದ ಅಲ್ಲಿನ ವ್ಯವಸ್ಥೆಗಳು ಹೇಗಾಗಿದೆ ಅನ್ನೋದನ್ನು ಒಂದು ಕಡೆ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ವಿ, ಮತ್ತೊಂದು ಕಡೆ ಡ್ರೋನ್ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜನ ಎಲ್ಲೆಲ್ಲೂ ಕೂಡ ಸಂಪೂರ್ಣ ನದಿಯೊಟ್ಟಿಗೆ ಜನರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಾಣಸಿಗ್ತಾ ಇದೆ. ಇಷ್ಟು ಅಪಾರ ಸಂಖ್ಯೆಯಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋ ಕಾರಣ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಮಧ್ಯರಾತ್ರಿ 2ರಿಂದ 3 ಗಂಟೆ ಸಂದರ್ಭದಲ್ಲಿ ಸೆಕ್ಟರ್ 20ರಿಂದ 22 ಇಲ್ಲಿ ಈ ಕಾಲ್ತುಳಿತದಿಂದ ದುರ್ಘಟನೆ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮ ಅಂತ ಈಗ ಟ್ರೈನ್ಗಳನ್ನು ಬಂದ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದವರಾದ ಡಾಕ್ಟರ್ ಸತ್ಯಪ್ರಭಾ ಅವರು ಈಗ ಪ್ರಯಾಗ್ರಾಜ್ನ ಮೆಡಿಕಲ್ ಕ್ಯಾಂಪ್ನಲ್ಲಿದ್ದಾರೆ. ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ಯಪ್ರಭಾ ಅವರೇ, ನಮಸ್ತೆ. ನಮಸ್ತೆ ಸರ್. ಮೇಡಮ್, ಯಾವಾಗಿಂದ ಪ್ರಯಾಗ್ರಾಜ್ನಲ್ಲಿ ಇದ್ದೀರಿ ತಾವು? ನಾನು ಸೋಮವಾರ ರಾತ್ರಿ ಬಂದೆ ಸರ್ ಇಲ್ಲಿ ಪ್ರಯಾಗ್ರಾಜ್ಗೆ. ಓಕೆ, ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರಾ ಇವತ್ತು ಸತ್ಯಪ್ರಭಾ ಅವರೇ? ಏನ್ ಸರ್? ಇವತ್ತು ಪುಣ್ಯ ಸ್ನಾನದಲ್ಲಿ ತಾವು ಭಾಗಿಯಾಗಿದ್ರಾ? ಇಲ್ಲ ಸರ್, ನಾವು ನಿನ್ನೆ ಸಾಯಂಕಾಲ ಹೋಗ್ಬಿಟ್ಟು, ನಿನ್ನೆ ಸಾಯಂಕಾಲ ಅಂದ್ರೆ ನಾಳೆ ಸಾಯಂಕಾಲ ಅಮಾವಾಸ್ಯೆ ಶುರು ಆಗುತ್ತೆ ಅಂತ ಅವಾಗ ಅಲ್ಲಿ ಹೋಗಿ ಸ್ನಾನ ಮಾಡಿ ತರ್ಪಣ ಕೊಟ್ಟು ಬಂದಾಯ್ತು ಸರ್. ನಿನ್ನೆ ರಾತ್ರಿಯಲ್ಲೇ ಬಂದ್ಬಿಟ್ವಿ. ಇವತ್ತು ಬೆಳಗ್ಗೆ 3 ಗಂಟೆಯಿಂದ ಅಲ್ಲಿ ಒಂದು ಅರೌಂಡ್ 5 o'clock ಹಂಗೆ ನನಗೆ ಈ ವಿಷಯ ತಿಳಿದಿದ್ದು. ಐ ಆಮ್ ನಾಟ್ ಶೋರ್. ಸ್ಟಾಂಪ್ ಆಗಿ ಅರೌಂಡ್ 15ರಿಂದ 20 ಜನ ಮರಣ ಹೊಂದಿದ್ದಾರೆ ಅಂತ ಇಲ್ಲಿ ಸೆಕ್ಯೂರಿಟಿಗಳು ಹೇಳಿದ್ದು. ಐ ಆಮ್ ನಾಟ್ ಶೋರ್. ಹೋಗೋದಕ್ಕೆ ಫುಲ್ ಬಂದ್ ಮಾಡ್ಬಿಟ್ಟಿದ್ದಾರೆ, ಯಾರು ಹೋಗಕ್ ಆಗ್ತಿಲ್ಲ. ಸೊ ಅದರಿಂದ ಇನ್ನೊಂದು ಓಪನ್ ಮಾಡಿದ್ದಾರೆ, ಗಂಗಾ ಘಾಟ್ ಅಂತ. ಅದಕ್ಕೆ ಇವಾಗೆಲ್ಲ ಅಲ್ಲಿ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಸರ್. ನೀವ್ ಯಾವ ಜಾಗದಲ್ಲಿ ಇದ್ದೀರಿ ಮೇಡಮ್? ಯಾವ ಸೆಕ್ಟರ್ ಅಲ್ಲಿ ಇದ್ದೀರಿ? ನೀವಿರೋ ಸಮೀಪನೇ ಇದಾಗಿದ್ದ? ನಂಬರ್ 15 ಇಲ್ಲಿ ಅಖಂಡ ರಾಷ್ಟ್ರೀಯ ಹಿಂದೂ ಪರಿಷತ್ ಅಂತ ಇದೆ, AHP ಅಂತ ಇದೆ. ಅವ್ರದ್ದು ಮೆಡಿಕಲ್ ಕ್ಯಾಂಪ್ ಅಲ್ಲಿ ಸರ್ವ್ ಮಾಡಕ್ಕೆ ನಾನು ನಿಮ್ಮಾನ್ಸಲ್ ಡಾಕ್ಟ್ರು ಅಲ್ಲಿಂದ ಬಂದಿದ್ದೀನಿ. ಡಾಕ್ಟರ್ ಪ್ರವೀಣ್ ತೊಗಾಡಿಯಾ ಅಂತ ಸರ್, ಅವರು ಈಸ್ ಅವರ್ ವೈಸ್ ಪ್ರೆಸಿಡೆಂಟ್ ಆಫ್ AHP. ಅವ್ರ ಆರ್ಗನೈಸೇಷನ್ಗೆ ಮೆಡಿಕಲ್ ಕ್ಯಾಂಪ್ ಬಂದಿದ್ದೀನಿ ಸರ್. ಓಕೆ, ನೀವು ನೋಡಿದ ಹಾಗೆ ಮೇಡಮ್, ಒಟ್ಟಾರೆ ವ್ಯವಸ್ಥೆಗಳು ಹೇಗಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯ ಏನು ಸತ್ಯಪ್ರಭಾ ಅವರೇ? ಸರ್, ನಾವು ಸೋಮವಾರ ಬಂದ್ರಲ್ಲ, ಇಲ್ಲಿ ತುಂಬಾ ಚೆನ್ನಾಗಿದೆ. ಏನು ನಾನು ಅಂತೂ ಆಕ್ಷನ್ ಆಗದೇ ಇಲ್ಲ ಅನ್ಕೊಂಡಿದ್ದೆ. ಯಾಕಂದ್ರೆ ಎವ್ರಿ 200 ಮೀಟರ್ಸ್ಗೆ ಟಾಯ್ಲೆಟ್ ಇದೆ, ಪ್ರತ್ಯೇಕವಾಗಿ ನೀರುಗಳು ಮಾಡಿದ್ದಾರೆ. ಫೈರ್ ಇಂಜಿನ್ ಎವ್ರಿ 2 kilometers ಒಂದ್ 2-3 ಫೈರ್ ಇಂಜಿನ್, ಲೋಡೆಡ್ ಫೈರ್ ಇಂಜಿನ್ ನಿಂತಿದೆ. ಆಮೇಲೆ ಜನ ಮಾತ್ರ ತುಂಬಾ, ಅದಕ್ಕೆ ಮೊಬೈಲು ಕನೆಕ್ಟ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ದಿಸ್ ಕನೆಕ್ಟಿವಿಟಿ ಆಗ್ತಾ ಇಲ್ಲ. ಐ ಶುಡ್ ಥ್ಯಾಂಕ್ ಗವರ್ಮೆಂಟ್, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ ಸರ್. ಈ ಕಾಲ್ಪಿತ ಆಗಿರೋ ಮತ್ತೆ ಏನಂದ್ರೆ ಯಾರಾದ್ರೂ ಅಜಾಗ್ರತೆಯಿಂದ ಅಂದ್ರೆ ಅವಸರ ಆಗಿದೆ ಅವ್ರಿಗೆ. ಯಾರಾದ್ರೂ ಈಗ ವಯಸ್ಸಾದವ್ರು ಒಬ್ರು ಬಿದ್ರೆ ಅವ್ರ ಕಾಲದಿಂದ ಎಲ್ಲ ಒಬ್ರ ಮೇಲೆ ಬೀಳ್ತಾರೆ. ನಿನ್ನೆ ಕೂಡ ಅಷ್ಟು ಜನ ಇದ್ರು, ಏನೂ ಇಲ್ಲ, ಎಲ್ಲರೂ ಸ್ನಾನ ಮಾಡಿದ್ರು, ಎಲ್ಲರೂ ಬಂದ್ರು.
ಯಾವ್ದೋ ಒಂದಿಬ್ರು ವಯಸ್ಸಾದವ್ರು ಬಿದ್ದಿರಬಹುದು, ಅವ್ರ ಮೇಲೆ ಬಿದ್ದು ಬಿದ್ದು ದೊಡ್ಡ ಜಾಗ ಆಗಿ ಹಾಗಾಗಿದೆ ಸರ್. ಈ ಇಷ್ಟು ಜನ ಇದ್ರೂನು ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಅಲ್ಲಲ್ಲಿ ಫ್ರೀ ಊಟ ಕೊಡ್ತಾ ಇದಾರೆ, ಎಲ್ಲ ಸಾಧು ಸಂತರುಗಳಿದ್ದಾರೆ, ವ್ಯವಸ್ಥೆ ಚೆನ್ನಾಗಿದೆ ಸರ್. ಓಕೆ, ಬಟ್ ಈಗೇನಾದ್ರೂ ಅಲ್ಲಿಗೆ ಆಗಮಿಸುವಂತವರ ಜನರ ಸಂಖ್ಯೆ ಕಡಿಮೆ ಆಗಿದೆ? ಯಾಕಂದ್ರೆ ಟ್ರೈನ್ ಸಂಪರ್ಕ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಈ ರೀತಿ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ. ಸದ್ಯ ನೀವಿರೋ ಜಾಗದಲ್ಲಿ ಯಾವ ರೀತಿ ಸಿಚುವೇಶನ್ ಕಂಡು ಬರ್ತಾ ಇದೆ ಮೇಡಮ್? ಇಲ್ಲಿ ಸಿಚುವೇಶನ್ ಜನ 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 ಅಷ್ಟೇ, ಇದೇನು ಕಾಣಲ್ಲ. ಟೂಲ್ ಇದೆ ರೋಡಲ್ಲಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ತುಂಬಾ ಜನ ಬರ್ತಿದ್ದಾರೆ. ಎಲ್ಲರಿಗೂ ಕಾಫು, ಕೋಲ್ಡು, ಡಯರಿಯಾ, ನೋವು, ಸುಸ್ತು, ಆಮೇಲೆ ORS ಅಂತ ತುಂಬಾ ಹೋಗ್ತಾ ಇದೆ. ಇದರ ಮೆಡಿಕೇಶನ್ ವಿ ಆರ್ ಗಿವಿಂಗ್ ರೆಗ್ಯುಲರ್ಲಿ ನಾವು. ನಾವೀಗ ಸೆಕ್ಟರ್ ನಂಬರ್ 15 ಇದ್ದೀನಿ. ಮತ್ತೆ ಏನಂದ್ರೆ ಈಗ ನೀವು ಅಲ್ಲಿ ವೆದರ್ ಯು ಕಮ್ ಫ್ರಮ್ ಏರ್ಪೋರ್ಟ್ ಆರ್ ರೈಲ್ವೆ ಸ್ಟೇಷನ್ ಒಂದು 15 ಕಿಲೋಮೀಟರ್ ನಡಿಬೇಕು ಸರ್. ಸೋಮವಾರನೇ ಸ್ಟಾಪ್ ಮಾಡಿದ್ದಾರೆ. ನನಗೆ ನಿಮ್ಯಾನ್ಸ್ ಆಮೇಲೆ ಎಂಪ್ಲಾಯ್ ಆಫ್ ನಿಮ್ಯಾನ್ಸ್ ID ಇತ್ತು, ಆದ್ರಿಂದ ನಮ್ ಕಾರ್ನ ಹೊರಗಡೆ ಬಿಟ್ಟು, ಇಲ್ಲ ಅಂದ್ರೆ ಕಾರಲ್ಲೂ ನನ್ 3 hours ಆಯ್ತು ಸರ್ ಈ ಸೆಕ್ಟರ್ ಬರೋವರೆಗೆ. ಅಂದ್ರೆ ಅಷ್ಟು ಜನ. ಐ ಥಿಂಕ್ ಇಟ್ಸ್ ಅನ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್. ಐ ಆಮ್ ರಿಯಲಿ ಪ್ರೌಡ್, ಐ ಆಮ್ ಹಿಯರ್ ಟುಡೇ. ಅಷ್ಟು ವ್ಯವಸ್ಥೆ ಚೆನ್ನಾಗಿದೆ ಸರ್. ಓಕೆ, ಹಾಗಿದ್ರೆ ವ್ಯವಸ್ಥೆಗಳಲ್ಲಿ ಯಾವುದೇ ಲೋಪದೋಷ ಏನು ಆಗಿಲ್ಲ ಇಲ್ಲಿ ಅಂತೀರಿ? ಖಂಡಿತ ಇಲ್ಲ. ನಾನು ಹೇಳಿದ್ನಲ್ಲ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ತುಂಬಾ ಇದೆ. ಆಮೇಲೆ ನೀರಿಗಂತೂ ತೊಂದರೆನೇ ಇಲ್ಲ ಸರ್. ಆಮೇಲೆ ಊಟ ಕೊಡ್ತಾ ಇದ್ದಾರೆ. ಅಂಡ್ CRP ಅವರಂತೂ ಪ್ರತಿ ಒಂದನ್ನು ಗನ್ ಇಟ್ಕೊಂಡಿದ್ದಾರೆ. ಅದು ಅಲ್ಲ ಸರ್, ಹೆಲಿಕಾಪ್ಟರ್ ಅಲ್ಲಿ ಎಷ್ಟು ಸುತ್ತೊಡಿತಾ ಇದಾರೆ ಗೊತ್ತಾ? ಏನೋ ನ್ಯೂಸ್, ಯಾರೋ ಪಾಕಿಸ್ತಾನದವ್ರು ಬಾಂಬ್ ಹಾಕ್ತಾರೆ ಅಂತ ನ್ಯೂಸ್ ಅನ್ಬಿಟ್ಟು ಅಂತ ಹೇಳ್ತಿದ್ರು. ಎಲ್ಲಾ ಕಡೆ ಇಡೀ ಪ್ರಯಾಗ್ರಾಜ್ ಅಲ್ಲಿ ಹೆಲಿಕಾಪ್ಟರ್ ಸುತ್ತೊಡಿತಾನೆ ಇದ್ದಾರೆ ಜನ. ಓಕೆ ಮೇಡಮ್, ಈಗ ಈ ತರದೊಂದು ಘಟನೆ ಆದ ನಂತರ ಅಲ್ಲಿ ಎಲ್ರಿಗೂ ಮಾಹಿತಿ ಕೊಡ್ಲಾಯ್ತಾ? ನೋಡಿ, ಈ ತರ ದುರಂತ ಆಗಿದೆ, ದಯವಿಟ್ಟು ಸಮಾಧಾನದಿಂದ ವರ್ತಿಸಿ ಅಂತ ಹೇಳಿ ಪ್ರತಿ ಸೆಕ್ಟರ್ ನಲ್ಲಿರುವಂತವ್ರಿಗೂ ಈ ಮಾಹಿತಿ ತಲುಪಿಸೋ ಕೆಲಸ ಆಯ್ತಾ ಹೇಗೆ? ಇಲ್ಲಿ CRPಗಳು ಪ್ರತಿಯೊಂದು ಸೆಕ್ಟರ್ ನಲ್ಲಿ ಇದಾರೆ. ಅವರು ಬ್ಯಾರಿಕೇಡ್ ಹಾಕ್ಬಿಟ್ಟಾರೆ, ಹೋಗಕ್ಕೆ ಬಿಡ್ತಾ ಇಲ್ಲ. ಆತರ ಬ್ಯಾರಿಕೇಡ್ ಹಾಕ್ಬಿಟ್ರೆ ಸರ್, ಅವ್ರೊಂದು ಸೆಕ್ಟರ್ ಆಚೆ ಬಂದ್ರೆ ಅಲ್ಲಿ ಹೇಳ್ಬಿಟ್ಟು ಅಲ್ಲಿ ಬಿಡ್ತಾನೆ ಇಲ್ಲ. ಇವನ್ ಇಫ್ ಯು ವಾಂಟ್ ಟು ಗೋ ದೇ ವಿಲ್ ನಾಟ್ ಅಲೋ. ಈಗ ಇನ್ನೊಂದು ಮಾರ್ಗ ಓಪನ್ ಮಾಡಿದ್ದಾರೆ, ಬರೀ ಗಂಗಾ ನದಿ ಬರೋದ್ ಘಾಟು, ಅಲ್ಲಿಗೆ ಬಿಡ್ತಾ ಇದಾರೆ. ತ್ರಿವೇಣಿ ಸಂಗಮ ಕ್ಲೋಸ್ ಮಾಡಿದ್ದಾರೆ ಸರ್. ಓಕೆ, ಬಟ್ ಈಗ ಪುಣ್ಯ ಸ್ನಾನ ಮತ್ತೆ ಆರಂಭ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಏನಾದ್ರೂ ಹೆಚ್ಚುವರಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರಾ ಈ ಘಟನೆ ಆದ ನಂತರದಲ್ಲಿ, ಅಥವಾ ಭಕ್ತಾದಿಗಳನ್ನ ಬೇರೆ ಮಾರ್ಗಕ್ಕೆ ಶಿಫ್ಟ್ ಮಾಡುವಂತದ್ದು ಏನಾದ್ರು ಮಾಡಿದಾರಾ? ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ. ವೇಟ್ ಮಾಡ್ಬೇಕು. ಅಲ್ಲಿ ಬ್ಯಾರಿಕೇಡ್ ಹಾಕಿದೆ, ಅಲ್ಲಿ ಒಂದು ಅದೇ 3 ಕಡೆ ಬ್ಯಾರಿಕೇಡ್ ಇದೆ ಸರ್. ಒಂದು ಕಡೆ ಖಾಲಿ ಆದ್ಮೇಲೆ ಇನ್ನೊಂದು ಬ್ಯಾರಿಕೇಡ್, ತಿರುಪತಿ ದೇವಸ್ಥಾನ ತರ ರೋಡ್ ಅಲ್ಲಿ ದೊಡ್ಡ ರೋಡ್ ಮಾಡಿದ್ದಾರೆ. ಅದರಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, 3-4 ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಒಂದು ಕಡೆ ಖಾಲಿ ಆದ್ಮೇಲೆ ಇನ್ನೊಂದು ಬಿಡ್ತಾರೆ. ಆತರ ಏನು ಇಲ್ಲ, ವೇಟಿಂಗ್ ಮಾಡ್ಬೇಕಾಗುತ್ತೆ. ಫ್ರೀ ಫ್ಲೋ ಇಲ್ಲ ಅಷ್ಟೇ. ಬ್ಯಾರಿಕೇಡ್ ತರ ತಿರುಪತಿ ದೇವಸ್ಥಾನ ತರ ಒಂದು ಬ್ಲಾಕ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ಅದ್ರದ್ದೇನು ತೊಂದರೆ ಇಲ್ಲ ಸರ್. ಈಗ ಜನಗಳು ಗೊತ್ತಾಗಿದೆ. ಅಂದ್ರೆ ಪ್ರತಿ ಕ್ಷಣ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದ್ ಕಡೆಯಿಂದ ಭಕ್ತರು ಬರ್ತಾನೆ ಇದ್ದಾರೆ, ಮತ್ತೊಂದು ಕಡೆ ಪುಣ್ಯ ಸ್ನಾನ ಮುಗಿಸಿದವರು ಹೊರಗೆ ಬರಬೇಕು. ಈ ಸರ್ಕ್ಯುಲೇಷನ್ ಹೇಗಾಗ್ತಾ ಇದೆ? ಅದಕ್ಕೆಲ್ಲವೂ ಪ್ರಾಪರ್ ಫೆಸಿಲಿಟೀಸ್ ಇದೆಯಾ ಸತ್ಯಪ್ರಭಾ ಅವರೇ? ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳಿ. ಪ್ರತಿ ಕ್ಷಣಕ್ಕೂ ಕೂಡ ಈಗ ನೀವು ಹೇಳಿದಾಗೆ ಕಾಲ್ನಡಿಗೆಯಲ್ಲಿ ಸಾವಿರಾರು ಜನ ಘಾಟ್ಗಳ ಕಡೆಗೆ ಬರ್ತಾನೆ ಇದ್ದಾರೆ. ಪುಣ್ಯ ಸ್ನಾನ ಮುಗಿಸಿದವರು ಅಲ್ಲಿಂದ ಹೊರಗೆ ಬರಬೇಕಾಗಿದೆ. ಸೊ ಈ ವ್ಯವಸ್ಥೆಗಳನ್ನು ಹೇಗೆ ಮಾಡ್ಕೊಂಡಿದ್ದಾರೆ? ಅದ ದಾರಿ ಇದೆ ಸರ್, ಹೋಗಕ್ಕೊಂದ್ ದಾರಿ, ವಾಪಸ್ ದಾರಿ ಅಂತ ಅದನ್ನೇ ಬೇರೆ ಮಾಡಿದ್ದಾರೆ ಸರ್. ಸೊ ದಟ್ ಅವ್ರಿಗೆ ಹೋಗೋರು ಬರೋರು ತೊಂದರೆ ಆಗ್ಬಾರ್ದು ಅಂತ. ನಿನ್ನೆ ಮಂಡೆಯಿಂದನೇ ಆಗಿದೆ ಸರ್. ಅದು ತುಂಬಾ ಜನ ಗೈಡ್ ಮಾಡ್ತಾ ಇದಾರೆ. ಈ CRP ಮಿಲಿಟರಿಗಳು ತುಂಬಾ ಅಂದ್ರೆ ಬಸ್ ಜನ ಬಂದಿದ್ದಾರೆ ಸರ್. ದೇರ್ ಆರ್ ವೆರಿ ಹಂಬಲ್. ವ್ಯವಸ್ಥೆ ಮಾತ್ರ ಯಾವ್ದಲ್ಲೂ ತೊಂದರೆ ಇಲ್ಲ ಸರ್. ಧೈರ್ಯ ಇರ್ಬೇಕು ಬರಕ್ಕೆ, ಮತ್ತೆ ನಡೆಯೋದಕ್ಕೆ ಒಂದು 15 ಕಿಲೋಮೀಟರ್ ನಡೆಯಕ್ಕೆ ಶಕ್ತಿ ಇರಬೇಕು. ಓಕೆ, ಬಟ್ ಈಗ ಅಲ್ಲಿ ಹೋದಂತವ್ರು ಸಿಕ್ಕಾಕೊಳ್ಳೋದು ಅಥವಾ ವಾಪಸ್ ಹೊರಗೆ ಬರಕ್ ಆಗ್ತಾ ಇಲ್ಲ, ಆ ರೀತಿ ಸಿಚುವೇಶನ್ ಏನಾದ್ರೂ ಕಂಡು ಬಂತಾ ನಿಮ್ಗೆ? ಇದೆ ಸರ್. ಇವತ್ತು ನಾವು ವಾರಣಾಸಿಗೆ ಹೋಗ್ಬೇಕಾಗಿತ್ತು ಇವತ್ತು, ಬಟ್ ಇವತ್ತು ಹೋಗಕ್ ಆಗ್ತಾ ಇಲ್ಲ. ಪ್ರಾಬಬಲಿ ಟು ನೈಟ್ ಅದಂತೂ ಗ್ಯಾರಂಟಿ ಸರ್. ವಿ ಹ್ಯಾವ್ ಟು ಸ್ಟೇ ಆರ್ ಎಕ್ಸ್ಟೆಂಡ್ 1 or 2 days ಎಕ್ಸ್ಟೆಂಡ್ ಮಾಡ್ಲೇಬೇಕು. ನಾವು ಪ್ರಾಬಬಲಿ ಇವತ್ತು ರಾತ್ರಿ ತಪ್ಪಿದ್ರೆ ನಾಳೆ ಹೋಗ್ತೀವಿ. ಅನ್ಸರ್ಟನ್ ಹೋಗಕ್ ಆಗಲ್ಲ. ಅದರ್ವೈಸ್ ನಾವು 15 ಕಿಲೋಮೀಟರ್ ನಮ್ ಲಗೇಜ್ ತಗೊಂಡು ನಡಿಬೇಕು. ವಿ ಪ್ರಿಫರ್ ಟು ಸ್ಟೇ ಇನ್ ದ ಕ್ಯಾಂಪ್ ಅಂಡ್ ಮೆಡಿಕಲ್ ಕ್ಯಾಂಪೇನ್ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಅದಂತೂ ನಿಜ. ನೀವು ಅನ್ಕೊಂಡಂಗೆ ಹೋಗಕ್ ಆಗಲ್ಲ. ಬಿಕಾಸ್ ಜನ 10 ಕೋಟಿ ಜನ, ಇಮ್ಯಾಜಿನ್ ಸರ್, ಯಾವ ರೋಡು ಖಾಲಿ ಇಲ್ಲ.
ಹೌದು. ಅದಕ್ಕೆ ನಮ್ಮ ಡ್ರೈವರ್ ಮಧ್ಯರಾತ್ರಿ ಬಂದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಸ್ಟೇ ಫಾರ್ ಅನದರ್ 1 or 2 days and go because we don't want to walk 15 kilometers to the ಸಿಟಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ಸತ್ಯಪ್ರಭಾ ಅವರು ಮೆಡಿಕಲ್ ಕ್ಯಾಂಪ್ನಲ್ಲಿದ್ದಾರೆ. ವ್ಯವಸ್ಥೆಗಳು ಬಹಳ ಅದ್ಭುತವಾಗಿದೆ. ನಾವೇ ಜನರೇ ಸ್ವಲ್ಪ ಎಚ್ಚೆತ್ಕೊಂಡು ಅಲ್ಲಿ ಎಚ್ಚರಿಕೆಯಿಂದ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಇಂಥ ದುರಂತಗಳು ತಪ್ಪುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಸದ್ಯಕ್ಕೆ ಅಲ್ಲಿಂದ ಹೊರಗೆ ಬರೋದಕ್ಕಂತೂ ಸಾಧ್ಯ ಇಲ್ಲ. ಸ್ವಲ್ಪ ಸಮಯ ತಗೊಂಡೆ ಅದಾದಮೇಲೆ ನಮ್ಮ ಪ್ಲಾನ್ಗಳನ್ನು ಮುಂದೂಡಿ ಮುಂಜಾಗ್ರತೆ ವಹಿಸ್ಕೊಂಡೆ ಅಲ್ಲಿಂದ ಹೊರಡಬೇಕಾಗತ್ತೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.